ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಅನು ಮೇಡಮ್ ಅವರು ಡಾಕ್ಟರೇಟ್ನ ಪಡೆದಿರ್ತಾರೆ. ಪಾಂಡಿಚೇರಿಯಲ್ಲಿ ನಡೆದ ಒಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ವೈದ್ಯರು, ದಾವಣಗೆರೆಯ ಹುಲಿ ಅಂತಲೇ ಹೇಳಬೇಕು, ಇವರಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಅಂದರೆ ಸೌತ್ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ನ ನೀಡಿ ಗೌರವಿಸಿರ್ತೀವಿ. ಆ ಒಂದು ವಿಧದಲ್ಲಿ ನಾವು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ನಮಸ್ತೆ ಗಣೇಶ್ ಸರ್, ನೀವು ನಿನ್ನೆ ಪಾಂಡಿಚೇರಿಯಲ್ಲಿ ಯಾವ ರೀತಿಯಾದಂತಹ ನಿಮಗೆ ಸನ್ಮಾನ ಆಯಿತು, ಯಾವ ರೀತಿ ಕಾರ್ಯಕ್ರಮ ಆಯಿತು, ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ನೀವು ಜನಸೇವಾ ಯೋಧ ರತ್ನ ಅಂತ ರಾಜ್ಯ ಪ್ರಶಸ್ತಿ ಪಡಿತಾ ಇದ್ದೀರಾ. ಇದರ ಬಗ್ಗೆ ಒಂದು ಎರಡು ಮಾತುಗಳನ್ನು ತಿಳಿಸ್ಕೊಡ್ಬೋದಾ? ನಿಮ್ಮ ಕಿರು ಪರಿಚಯ. ಹೆಸರು ಗಣೇಶ್ ಅಂತೇಳಿ, ನಾನು ರಾಮನಗರ ಜಿಲ್ಲೆ ಕರ್ನಾಟಕ ಅಂತ ಬಂದಿರ್ತೀನಿ. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಪಾಂಡಿಚೇರಿ ನಡೆದಂಥ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು ನಮಗೆ ಗೌರವ ಮತ್ತು ಸನ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಧನ್ಯವಾದಗಳು ಸರ್. ಇವರು ರಾಮನಗರದಿಂದ ಬಂದಿರ್ತಾರೆ. ನಿಜವಾಗ್ಲೂ ಸುಮಾರು ಒಂದು 28 ವರ್ಷದಿಂದ ನೀವು ವೈದ್ಯಕೀಯ ಸೇವೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ನಿಮಗೆ ರಾಷ್ಟ್ರೀಯ ಗೌರವ ಐಕಾನ್ ನ್ಯಾಷನಲ್ ಪ್ರಶಸ್ತಿ ಬಂದಿರೋದಕ್ಕೆ ನಮಗೆ ತುಂಬ ಆಭಾರಿಯಾಗಿರ್ತೀವಿ ಸರ್. ತುಂಬ ಧನ್ಯವಾದಗಳು. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರ ಸರ್ಕಾರ ನಿಮಗೆ ಏನು ಸಿಗಬೇಕು ಆ ಪ್ರಶಸ್ತಿಗಳನ್ನು ಕೊಡಿಸೋ ಥರ ಆ ಭಗವಂತ ಮಾಡಲಿ ಅಂತ ಕೇಳ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಹುಡುಗರ ಅರ್ಚಕ ಬಡತನ. ನಮ್ಮ ತಾಯಿ ಲಕ್ಷ್ಮೀದೇವಮ್ಮ, ತಂದೆ ಶ್ರೀನಿವಾಸಾಚಾರ್ಯ, ತಂದೆ ಪೂಜಾರಿಕೆ ಮಾಡ್ತಾ ಇರ್ತಾರೆ, ತಾಯಿ ಮನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿ 1972ರಲ್ಲಿ SLCಯನ್ನು ಉತ್ತಮ ಫಸ್ಟ್ ಕ್ಲಾಸ್ನಲ್ಲಿ ನಾನು ಪಾಸ್ ಆದ ನಂತರ ನಮಗೆ ಎಂಪ್ಲಾಯ್ಮೆಂಟಿಂದ ಪೊಲೀಸ್ ತರಬೇತಿಗೆ ಆಯ್ಕೆಯಾಗಿರ್ತದೆ. ನನ್ನ ತಾಯಿ ತಂದೆ ಒಪ್ಪದ ಕಾರಣ ಮದುವೆ ಮಾಡಿಬಿಡಬೇಕು ಅನ್ನೋದು, ಅವಾಗೆಲ್ಲ ಚಿಕ್ಕ ವಯಸ್ಸಿನ ಮದುವೆ ಆಗುತ್ತಿದ್ದಂಥ ಕಾಲ. ಆವಾಗ ನಾನು ಮುಂದೆ ಓದಬೇಕು ಅಂದಾಗ ನಾನು ಚಿಕ್ಕಪ್ಪನವರ ಹತ್ರ ಕಾಂಪೌಂಡ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಳೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅವರು ಬೇಡ ಬಿಡಮ್ಮ, ನೀನು ನರ್ಸಿಂಗಿಗೆ ನಾನು ಸೇರಿಸ್ತೀನಿ, ಉಚಿತವಾಗಿ ಸೀಟ್ ಸಿಗುತ್ತೆ 1% ಅಂತ ಹೇಳಿ ನನಗೆ KC ಜನರಲ್ ಆಸ್ಪತ್ರೆಯಲ್ಲಿ ನನ್ನ ನರ್ಸಿಂಗ್ ತರಬೇತಿ 2 ವರ್ಷದ ತರಬೇತಿಯನ್ನು 1982, 83, 84ರಲ್ಲಿ ಪೂರೈಸಿರುತ್ತೇನೆ. ನಂತರ ನನಗೆ ಮಾರನೇ ದಿನವೇ ನಮಗೆ ಅದೆಲ್ಲ ತುಂಬ ಸುಲಭವಾಗಿ ಸರ್ಕಾರಿ ಕೆಲಸ ಸಿಗ್ತಾಯಿತ್ತು. ಆದ್ದರಿಂದ ನಾವೇನು ಮಾಡ್ತೀವಿ, ನಮ್ಮ ಅಲ್ಲಿನ ಆರಾವದಿದ್ದರೂ ಗುರು ಕಾಯುವ ಅಂತ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವು ನರ್ಸಿಂಗ್ ತರಬೇತಿ ಸೇರಿ ಉನ್ನತ ಮಟ್ಟದಲ್ಲಿ ನಾವು ಕೆಲಸ ನಿರ್ವಹಿಸಿ, ನಂದು ಗ್ರಾಮಾಂತರ ಜಿಲ್ಲೆ ಫಸ್ಟ್ ಅಪಾಯಿಂಟ್ಮೆಂಟು ಗ್ರಾಮಾಂತರ ಜಿಲ್ಲೆ 84 ಕೊನೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡಲಸಳ್ಳಿಯಲ್ಲಿ. ನಂತರ ಅಲ್ಲಿಂದ ಹಾಗೆ ಪ್ರೋಸೆಸ್ ಆಗ್ತಾ ಮುಂದುವರೆದು ಪ್ರಮೋಷನ್ ಇಲಾಖೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಸರ್ಕಾರಿ ಏನು ನಮ್ಮ ಉಪಕೇಂದ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಮತ್ತು ಸ್ಪೋರ್ಟ್ಸಲ್ಲಿ ಜನಪದ ನೃತ್ಯ, ಜನಪದ ಹಾಡು, ಮತ್ತು ನನ್ನ ಸಹೋದರಿಗಳ ಸಹಾಯದಿಂದ ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ಕೊನೆಗೆ 2007ರಲ್ಲಿ ನನಗೆ ಉತ್ತಮ ಉಪಕೇಂದ್ರ ಮಟ್ಟದ ಅವಾರ್ಡ್ ಸಿಕ್ಕಿರ್ತದೆ. ನಂತರ NRHM ಡೆಲ್ಲಿಯಿಂದ ನನಗೆ
ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯ ಒಂದು ಉನ್ನತ ಮಟ್ಟದ ಸೇವೆ ಅಂತ ಸಿಗಿರ್ತದೆ. ಆವಾಗ ನಮಗೆ ಸರ್ಕಾರ 7,000 ಅಮೌಂಟನ್ನು ಸಹಿತ ಕೊಟ್ಟಿರ್ತದೆ. ನಂತರ 2014ರಲ್ಲಿ ನಾನು ಎಕ್ಸಾಮ್ ಬರೆದು ನಾನು CPHN ತರಬೇತಿಗೆ ಸೇರಿ ಅಲ್ಲಿ 15 ತಿಂಗಳ ಕಾಲ ತರಬೇತಿಯನ್ನು ಮುಗಿಸಿ ಅಲ್ಲಿಂದ ನನಗೆ ನರ್ಸಿಂಗ್ ಟ್ಯೂಟರ್ ಆಗಿ ನನಗೆ ರಾಮನಗರದಲ್ಲೇ ಮತ್ತು ತರಬೇತಿ ಕೇಂದ್ರದಲ್ಲಿ ನರ್ಸಿಂಗ್ ಟ್ಯೂಟರ್ ಅಂದರೆ ಉಪಾಧ್ಯಾಯರ ಸ್ಥಾನ ಅದನ್ನು ನಾನು ಮುಗಿಸ್ಕೊಂಡು 2022ಕ್ಕೆ ನಾನು ನಿವೃತ್ತಿ ಹೊಂದಿದ್ದೇನೆ. ಅದರ ಮಧ್ಯದಲ್ಲಿ ನನಗೆ 2018ರಲ್ಲಿ ನನಗೆ ರಾಮನಾಥ್ ಕೋವಿಂದರಿಂದ ಫ್ರಾನ್ಸಿಸ್ ನೈಟಿಂಗೇಲ್ ಅವಾರ್ಡು ಮತ್ತು 50,000 ಗೌರವಧನವನ್ನು ನ್ಯೂ ಡೆಲ್ಲಿಯಲ್ಲಿ ಲಭಿಸಿರ್ತದೆ. ಅದಲ್ಲದೆ ಸಮಾಜ ಸೇವೆ ನಮ್ಮ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಗುರುಗಳಾದ ಶ್ರೀನಾಥ್ ಅವರ ಸಹಾಯದಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಕರೋನಾ ಯೋಧರಾಗಿ ಸುಮಾರು ರಾಮನಗರ, ಬೆಂಗಳೂರು ಮತ್ತು ತುಮಕೂರು ಗ್ರಾಮಾಂತರಗಳಲ್ಲಿ ಎಲ್ಲರಿಗೂ ಗುರುತಿಸಿ ನಾವು ಅವರಿಗೆ ಕರೋನಾ ಯೋಧ ಸಾಧಕರು ಅಂತ ಹೇಳಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಸುಮಾರು ಒಂದೇ ದಿನ ನಾವು ರಾಮನಗರದ 150 ಜನಕ್ಕೆ ನಾವು ಕರೋನಾ ಯೋಧ ಪ್ರಶಸ್ತಿಯನ್ನು ತಲುಪಿಸಿರ್ತಾರೆ ನಮ್ಮ ಗುರುಗಳಾದ ಶ್ರೀನಾಥ್ ಸರ್ ಅವರು. ಹೀಗೆ ನಾನು ಮುಂದುವರೆದು ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ತಾಯಿ ತಂದೆಯವರ ಆಶೀರ್ವಾದ ಮತ್ತು ನಮ್ಮ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಶಕ್ತಿಯ ಒಂದು ಉದ್ದ ಕಾರಣ ನಂದು ರಾಗಿ ಮುದ್ದೆ ರಾಗಿದ್ದೀನಿ. ಯಾವತ್ತೂ ಮರೆಯೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಾವು ಕೇಳ್ಪಟ್ಟು ನಿಮಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಅಂತಂದ್ಬಿಟ್ಟು ಎಷ್ಟನೇ ಇಸ್ವಿ ಸಿಕ್ಕಿರಬಹುದು? ಅದು ನಿಮ್ಮ ಯೋಗ್ಯತೆಗೆ ಬಂದದ್ದ ಅಥವಾ ಎಲ್ಲರೂ ಇವಾಗ ಸುಮಾರು ಕಡೆ ನಾವು ಕೇಳ್ಪಟ್ಟಿದ್ದೀವಿ ಹಣ ಇದ್ದರೆ ಎಲ್ಲ ಆಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಹಣ ಇದ್ದರೆ ಎಲ್ಲ ಸಿಗ್ಬೋದಾ ಅಥವಾ ಯೋಗ್ಯತೆ ಇದ್ದರೆ ಸಿಗ್ಬೋದಾಗಿದೆ? ಹಣ ಇದ್ದರೆ ಇದರಲ್ಲಿ ಸಾಧಿಸೋಕ್ಕೆ ಏನೂ ಇಲ್ಲ. ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು. ನನಗೆ 2019ರಲ್ಲಿ ನಮ್ಮ ಶ್ರೀನಾಥ್ ಗುರುಗಳ ಆಶೀರ್ವಾದದಿಂದಲೇ ನಮಗೆ ಚೆನ್ನೈ ಯೂನಿವರ್ಸಿಟಿಯಿಂದ ನನಗೆ ಗೌರವ ಡಾಕ್ಟರೇಟ್